ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಈ ಹಲವಾರು ಕಾರಣಗಳಿಂದ ವೈಟ್ ರಿಫ್ಲೆಕ್ಸ್ ಇರ್ಬೋದು. ಫ್ರಾಮ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಟು ಆಸ್ ಸೀರಿಯಸ್ ಅ ಪ್ರಾಬ್ಲಮ್ ಆಸ್ ರೆಟಿನೋಬ್ಲಾಸ್ಟೋಮಾ, ಟ್ಯೂಮರ್ ಇದೆಯಾ. ಸೊ ಅದಕ್ಕೆ ಇದು ಪೇರೆಂಟ್ಸು ಡಾಕ್ಟರ್ಸ್ಗೆಲ್ಲ ಈ ಅವೇರ್ನೆಸ್ ಇರಬೇಕು. ವೈಟ್ ರಿಫ್ಲೆಕ್ಸ್ ಅನ್ನೋದಿದ್ರೆ ಇಮಿಡಿಯೇಟಾಗಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು. ಕೆಲವು ಪ್ರಾಬ್ಲಮ್ಸು ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡಿಬಿಟ್ಟು ರಿವರ್ಸ್ ಮಾಡಬೇಕು. ಅದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಇಸ್ ಒನ್ ಆಫ್ ದಮ್. ನಾರ್ಮಲ್ ಆಗಿ ಕ್ಯಾಟ್ರಾಕ್ಟ್ 2 ಕಣ್ಣಲ್ಲೂ ಇದ್ದರೆ ಆವಾಗ ಯು ಕ್ಯಾನ್ ವೆಯ್ಟ್ ಯು ಕ್ಯಾನ್ ವೆಯ್ಟ್ ಫಾರ್ ದಿ ಕ್ಯಾಟ್ರಾಕ್ಟ್ ಸರ್ಜರಿ. ಬಿಕಾಸ್ ಅದೇನಾಗುತ್ತೆ ಅಂದರೆ ವಿಷುವಲ್ ಸೆಂಟರ್ ಇನ್ ದ ಬ್ರೈನ್ ಡೆವಲಪ್ಸ್ ಫ್ರಮ್ 15 days to 3 months ಮ್ಯಾಕ್ಸಿಮಲಿ. ಆಮೇಲೆ ಅಪ್ ಟಿಲ್ 6 years ವಿಷುವಲ್ ಸೆಂಟರ್ ಡೆವಲಪ್ ಆಗ್ತಾ ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್. ಈ ಟೈಮ್ನಲ್ಲಿ ಮಗುಗೇನಾದರೂ ಒಂದು ಕಣ್ಣಲ್ಲಿ ಸರಿ ಕಾಣಿಸ್ತಾ ಇದ್ದರೆ ಇನ್ನೊಂದು ಕಣ್ಣು ಮಾತ್ರ ಯೂಸ್ ಮಾಡಿ ಈ ಕಣ್ಣು ಡಿಸ್ಯೂಸ್ ಕೊಟ್ಟೋಗುತ್ತೆ. ಆಮೇಲೆ 6 ವರ್ಷದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದೇ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇದ್ದರೆ ಬಿಟ್ವೀನ್ 15 days to 3 monthsನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸೇಷನ್ ಡೆವಲಪ್ ಆಗುತ್ತೆ. ಸೊ ಆವಾಗ ಫುಲ್ ಹೇಜಿ ಇದ್ದರೆ ಆವಾಗ ಮಗುಗೆ ವಿಷನ್ ಡೆವಲಪ್ ಆಗಲ್ಲ. ಸೊ ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ ಆಗುತ್ತೆ. 2 ಕಣ್ಣಲ್ಲೂ ಕ್ಯಾಟ್ರಾಕ್ಟ್ ಇದ್ದರೆ ಸ್ವಲ್ಪ ಡಿಲೇ ಮಾಡ್ಬೋದು, 6 ತಿಂಗಳಾದ್ಮೇಲೂ ಆಪ್ರೇಷನ್ ಮಾಡ್ಬೋದು, ಅದು ಸರಿ ಹೋಗುತ್ತೆ. ಯಾಕಂದರೆ 2ನಲ್ಲೂ ಈಕ್ವಲ್ ಆಗಿ ಬ್ಲರ್ ಆಗಿರುತ್ತೆ. ಸೊ ಕ್ಯಾಟ್ರಾಕ್ಟ್ ಇದ್ದಾದ್ಮೇಲೆ ಡೆವಲಪ್ ಆಗುತ್ತೆ. ಬಟ್ ಒಂದು ಕಣ್ಣಲ್ಲಿ ಮಾತ್ರ ಕ್ಯಾಟ್ರಾಕ್ಟ್ ಇದ್ದರೆ ಅದು ಇನ್ನೂ ಡೇಂಜರಸ್. ಯಾಕಂದರೆ ಇನ್ನೊಂದು ಕಣ್ಣು ಚೆನ್ನಾಗಿದ್ರೆ ಬರೀ ಆ ಕಣ್ಣಲ್ಲಿ ನೋಡಿ ಈ ಕಣ್ಣು ಫುಲ್ ಡಿಸ್ಯೂಸ್ ಕೊಟ್ಟಾಗುತ್ತೆ, ಡೆವಲಪೇ ಆಗಲ್ಲ, ಬ್ರೈನಲ್ಲೇ ವಿಷನ್ ಡೆವಲಪ್ ಆಗಲ್ಲ. ಸೊ ಈ ಥರ ಕಂಜನೈಟಲ್ ಮೊನೋಕ್ಯುಲರ್ ಕ್ಯಾಟ್ರಾಕ್ಟ್ ಅಂದರೆ ಒಂದು ಕಣ್ಣಲ್ಲೇ ಬರೋ ಇರೋದು ಇಮಿಡಿಯೇಟಾಗಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಫಾರ್ ಟ್ರೀಟ್ಮೆಂಟ್. ಅರ್ಲಿಯರ್ ಡನ್ ದ ಬೆಟರ್. ಈಗ ದ ಲಾಟ್ ಆಫ್ ಚಾಲೆಂಜಸ್ ಇನ್ ಆಪರೇಟಿಂಗ್ ಅ ಸ್ಮಾಲ್ 5 to 6 week old ಚೈಲ್ಡ್. 1 ತಿಂಗಳ ಮಗುಗೆ ಆಪರೇಷನ್ ಮಾಡೋದು. ಒನ್ ಇಸ್ ಕಣ್ಣು ತುಂಬ ಚಿಕ್ಕದು, ಡೆವಲಪ್ಪು ಆಗಿರಲ್ಲ, ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ, ವೆರಿ ಫೈನ್ ಇನ್ಸ್ಟ್ರೂಮೆಂಟ್ಸ್. ಸೆಕೆಂಡ್ ಇಸ್ ದ ಸರ್ಜಿಕಲ್ ಸ್ಕಿಲ್. ಯು ನೀಡ್ ಹೈ ಡಿಗ್ರಿ ಆಫ್ ಸ್ಕಿಲ್ ಟು ಆಪರೇಟ್ ಆನ್ ಸಚ್ ಅ ಸ್ಮಾಲ್ ಐ. ಥರ್ಡ್ ಈಸ್ ಅನಸ್ಥೀಸಿಯಾ. ಈ ಚಿಕ್ಕ ಮಗುವಿಗೆ ಜ್ಞಾನ ತಪ್ಪಿಸೋದು ಕ್ವೈಟ್ ಕಾಂಪ್ಲೆಕ್ಸ್. ಸೊ ಯು ನೀಡ್ ಅ ಗುಡ್ ಅನಸ್ಥೀಸಿಯಾ ಟೀಮ್ that can give general anesthesia for this child, and not only giving anesthesia, operation time ನಲ್ಲಿ ಕಣ್ಣಿನ ಪ್ರೆಷರು ಕಂಟ್ರೋಲ್ ಮಾಡಬೇಕು. ಇದರ ಕಣ್ಣಿನ ಪ್ರೆಷರ್ ಜಾಸ್ತಿ ಆದರೆ ನಮಗೆ ಆಪರೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆಲ್ಲ ಕೆಲವು ಸ್ಪೆಷಲ್ ಟೆಕ್ನಿಕ್ಸ್ ಇದೆ. ಸೊ ಅದು ಅನೆಸ್ಥೆಟಿಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ದೀಸ್ ಆರ್ ದ ಚಾಲೆಂಜಸ್. ಆಮೇಲೆ ಆಪರೇಷನ್ ಆದಮೇಲೂ ಚಾಲೆಂಜ್ ಏನು, ಅದಕ್ಕೆ ಮೆಡಿಕೇಶನ್ ಹಾಕೋದು, ಡ್ರಾಪ್ಸ್ ಹಾಕೋದು ಮಗುಗೆ ತುಂಬ ಕಷ್ಟ. ಪ್ಲಸ್ ಪ್ಯಾಚಿಂಗ್ ಮಾಡಬೇಕು, ಅಂದರೆ ಇನ್ನೊಂದು ಕಣ್ಣು ಮುಚ್ಚಿಬಿಟ್ಟು ಈ ಕಣ್ಣಲ್ಲಿ ಟ್ರೈನಿಂಗ್ ಕೊಡಬೇಕು. ಇಲ್ಲದೇ ತಿರ್ಗಾ ಅದು ವಿಷನ್ ಸೆಂಟ್ರಿಂದ ಬ್ರೈನ್ ಡಸ್ ನಾಟ್ ಡೆವಲಪ್. ಈ ತುಂಬ ಸಣ್ಣ ಕಣ್ಣಿರುವಾಗ ಈ ತುಂಬ ಚಿಕ್ಕ ಮಕ್ಕಳಿಗೆ ಲೆನ್ಸ್ ಕೂರಿಸೋದು ಕಷ್ಟ. ಅರ್ಲಿಯೆಸ್ಟ್ ನಾನ್ ಲೆನ್ಸ್ ಕೂರಿಸಿರೋದು ಇಸ್ 3 month old ಚೈಲ್ಡ್. ಬಟ್ ಲೆನ್ಸ್ ಹಾಕ್ತಾ ಇದ್ರೆ ತಿರ್ಗಾ ಫೋಕಸ್ ಆಗಲ್ಲ, ಲೈಟ್ ಫೋಕಸ್ ಆಗಲ್ಲ. ಸೊ ಅದು ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ಇನ್ನೊಂದು ಕಣ್ಣು ಪ್ಯಾಚ್ ಮಾಡಿದಾಗ ಈ ಕಣ್ಣಿಗೆ ದಪ್ಪ ಕನ್ನಡಕ ಹಾಕ್ಬಿಟ್ಟು ಸ್ವಲ್ಪ ವಿಷುವಲ್ ಸ್ಟಿಮ್ಯುಲೇಷನ್ ಕೊಡಬೇಕು. ಅದು ಪೋಸ್ಟ್ ಆಫ್ ಪೀರಿಯಡ್ನಲ್ಲಿ ವೆರಿ ಇಂಪಾರ್ಟೆಂಟ್. ಆಂಬ್ಲಿಯೋಪಿಯಾ ಥೆರಪಿ ಅಂತ ಇರ್ತೀವಿ. ಇದಕ್ಕೆ ಪೇರೆಂಟ್ಸು 50% ಇಸ್ ಸರ್ಜರಿ, ಬಟ್ 50% ಇಸ್ ದಿ ಪೋಸ್ಟ್ ಆಫ್ ಕೇರ್. ಪೇರೆಂಟ್ಸ್ ಹ್ಯಾವ್ ಟು ಟೇಕ್ ಕೇರ್. ಇದು ಪ್ಯಾಚಿಂಗ್ ಮಾಡಬೇಕು, ಇದು ವಿಷುವಲ್ ಸ್ಟಿಮ್ಯುಲಸ್ ಮತ್ತು ಡೆವಲಪ್ಮೆಂಟ್ ಆಫ್ ವಿಷನ್ಗೆ ಅವ್ರಿಗೆ ಪ್ರಾಕ್ಟೀಸಸ್ ಎಲ್ಲ ಮಾಡಬೇಕು. ಸೊ ಇವೆಲ್ಲ ಚಾಲೆಂಜಸ್ ಇದೆ, ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್ ಕ್ಯಾಟ್ರಾಕ್ಟ್. ದೊಡ್ಡವ್ರಿಗೆ ಕೊನೆ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ರಿಕವರಿನೂ ಇಮಿಡಿಯೇಟ್ ಆಗಿರುತ್ತೆ. ಈ ಚಿಕ್ಕ ಮಕ್ಕಳಿಗೆ ಈ ಥರ ಕ್ಯಾಟ್ರಾಕ್ಟ್ ಮಾಡೋದು ಕಷ್ಟ. ಪೋಸ್ಟ್ ಆಫ್ ಟ್ರೀಟ್ಮೆಂಟು, ಆಂಬ್ಲಿಯೋಪಿಯಾ ಥೆರಪಿ ಆ್ಯಂಡ್ ಫಾಲೋ ಅಪ್ ಈಸ್ ಫಾರ್ ಕ್ವೈಟ್ ಸಮ್ ಟೈಮ್. ಈ ಮಗುಗೆ ಬಂದಾಗ 5 ವಾರ ಇತ್ತು. ಸೊ ಅದು ನಾವೆಲ್ಲ ಚೆಕಪ್ ಮಾಡಿಬಿಟ್ಟು ವಿ ಫಿಕ್ಸ್ಡ್ ಅಪ್ ಫಾರ್ ದ ಸರ್ಜರಿ ಆಫ್ಟರ್ 1 week. ಸೊ 6 week old ಚೈಲ್ಡ್ಗೆ ವಿ ಡಿಡ್ ದ ಸರ್ಜರಿ ಮಾಡಿಬಿಟ್ಟು ಲೆನ್ಸು ಈಗ ಕೂರ್ಸೋಕ್ಕಾಗಲ್ಲ, ಯಾಕಂದರೆ ಕಣ್ಣಿನ್ನೂ ಡೆವಲಪ್ ಆಗಿಲ್ಲ, ಪವರ್ ಕ್ಯಾಲ್ಕುಲೇಷನ್ ಎಲ್ಲ ತುಂಬ ಕಷ್ಟ. ಸೊ ವಿ ಡೂ ಅ ಸೆಕೆಂಡ್ರಿ ಇಂಪ್ಲಾಂಟ್. ಸುಮಾರು ಮಗು 6 ತಿಂಗಳು 8 ತಿಂಗಳು ಆದಮೇಲೆ ವಿ ಡೂ ಅ ಸೆಕೆಂಡ್ರಿ ಇಂಪ್ಲಾಂಟ್. ಲೆನ್ಸ್ ಕೂರಿಸ್ತೀವಿ. ಲೆನ್ಸ್ ಕೂರಿಸಿದಾಗ ಅವಾಗ ಕರೆಕ್ಟಾಗಿ ಫೋಕಸ್ ಆಗುತ್ತೆ. ಬಟ್ ಈಗ ಇಮಿಡಿಯೇಟಾಗಿ ಅದು ಫುಲ್ಲು ವೈಟ್ ಆಗಿತ್ತಲ್ಲ, ಅದು ಪೊರೆ ತೆಗೆದ ಮೇಲೆ ಲೈಟ್ ಬರುತ್ತೆ ಕಣ್ಣು ಒಳಗಡೆ, ಮಗು ದೃಷ್ಟಿ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ.
ಸೊ ದಟ್ ಈಸ್ ಇಂಪಾರ್ಟೆಂಟ್. ಬ್ರೈನಲ್ಲಿ ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್. ಆಮೇಲೆ 6 to 8 ಮಂತ್ಸಿಗೆ ಲೆನ್ಸ್ ಕೂಡಿಸಿದಾಗ ಅವಾಗ ಕರೆಕ್ಟಾಗಿ ಫೋಕಸ್ ಆಗುತ್ತೆ. ಆಂಬ್ಲಿಯೋಪಿಯಾ ಥೆರಪಿ ಕಂಟಿನ್ಯೂ ಮಾಡಬೇಕಾಗುತ್ತೆ. 1 to 2 years ಇದು ಆಂಬ್ಲಿಯೋಪಿಯಾ ಥೆರಪಿ ಅಂತ ಬ್ರೈನಲ್ಲಿ ವಿಷನ್ ಡೆವಲಪ್ ಆಗೋದು ಆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಬಟ್ ರೈಟ್ ನೌ ಚೈಲ್ಡ್ ಈಸ್ ಡೂಯಿಂಗ್ ವೆರಿ ವೆಲ್. ಸರ್ಜರಿ ವಾಸ್ ವೆರಿ ಸಕ್ಸಸ್ಫುಲ್. This is, as far as we know, this is one of the youngest babies operated. Literature ಎಲ್ಲ ನೋಡಿದ್ರೆ ರೆಕಾರ್ಡ್ ಏನೇನಿದೆ ಅಂತ 5 week 6 week ಬೇಬಿಗೆ ಪ್ರಾಬ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಅ ಸರ್ಜರಿ. ನಮ್ಮ ಹಾಸ್ಪಿಟಲ್ನಲ್ಲಿ ದಿಸ್ ಇಸ್ ದಿ ಯಂಗೆಸ್ಟ್ ಬೇಬಿ ಆನ್ ವಿಚ್ ವಿ ಆರ್ ಡನ್ ದ ಸರ್ಜರಿ. ಐ ಥಿಂಕ್ ಆಲ್ ಓವರ್ ಇಂಡಿಯಾ ಆಲ್ಸೋ ಲಿಟ್ರೇಚರ್ ನಾವು ನೋಡಿದ್ರೆ ಆ್ಯಂಡ್ ಒನ್ ಆಫ್ ದ ಯಂಗೆಸ್ಟ್ ಇನ್ ದ ವರ್ಲ್ಡ್. ಸೊ ಈ ಥರ ಕೇಸಸ್ಸು ಬರ್ಬೋದು. ಈ ಥರ ತುಂಬ ಚಿಕ್ಕ ಮಗುಗೂ ಆಪರೇಷನ್ ಮಾಡೋ ಸಾಧ್ಯತೆ ಇದೆ ವಿತ್ ಗುಡ್ ರಿಕವರಿ ಇಫ್ ಯು ಗೋ ಟು ಅನ್ ಎಕ್ಸ್ಪರ್ಟ್ ಸರ್ಜನ್ ಇನ್ ಅ ಗುಡ್ ಟರ್ಷರಿ ಕೇರ್ ಸೆಂಟರ್. ವಿ ವಾಂಟೆಡ್ ಟು ಗಿವ್ ಮೆಸೇಜ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್. ಜನರಿಗೆ ಗೊತ್ತಿರಬೇಕು. ಪೊರೆ ಅಂದರೆ ಬರೀ ವಯಸ್ಸಾಗಿರೋರು ಬರುತ್ತೆ, ಇಲ್ಲ ಹುಟ್ಟಿದ ಮಕ್ಕಳಿಗೂ ಪೊರೆ ಬರ್ಬೋದು. ಆ್ಯಂಡ್ ಈ ಥರ ಬಿಳಿಯಾಗಿ ಏನಾದರೂ ಕಣ್ಣಲ್ಲಿ ಕಾಣಿಸಿದ್ರೆ ಇಮ್ಮಿಡಿಯೇಟಾಗಿ ಚೆಕಪ್ ಮಾಡಿಸ್ಬೇಕು, ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ದಟ್ ಇಸ್ ಮೆಸೇಜ್. ಈಗ ಮಕ್ಕಳ ಅರಿವಳಿಕೆ ತುಂಬಾನೇ ಅದು ಸೂಕ್ಷ್ಮವಾದ ಪ್ರೊಸೀಜರು. ಆ್ಯಂಡ್ ಯು ರಿಕ್ವೈರ್ಡ್ ವೆರಿ ಹೈಲಿ ಸ್ಕಿಲ್ಡ್ ಅನಸ್ಥಿಸಿಯಾಲಜಿಸ್ಟ್ ವಿತ್ ಲಾಟ್ ಆಫ್ ಎಕ್ಸ್ಪರ್ಟೈಸ್ ಆ್ಯಂಡ್ ಸಂಬಡಿ ಹೂ ಹ್ಯಾಸ್ ಡನ್ ಲಾಟ್ ಆಫ್ ಪೀಡಿಯಾಟ್ರಿಕ್ ಅನಸ್ಥೀಸಿಯಾ. Knowing that the child was just 7 weeks, 1.5 months, is a very, very high risk procedure for anesthesiologist. ಯಾಕೆ ಅಂದರೆ we can divide it into 3 parts. There is a pre-anesthetic period, anesthesia period, and a post-anesthesia period. Pre-anesthesia period ನಲ್ಲಿ what are the challenges? ಇದು congenital cataract. ಇದು ಹುಟ್ಟಾಗೆ ಬಂದಿರೋ ಪೊರೆ. ಸೊ ಇದರ ಜೊತೆ ವೇರಿಯಸ್ congenital syndromes ಅಂತ ಇದೆ. ಸೊ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ವೇರಿಯಸ್ ಜನ್ಮಜನಕ ದೋಷಗಳು. ಜನ್ಮಜನಕ ದೋಷಗಳಂದ್ರೆ ಒಂದೊಂದ್ಸತಿ ಡೌನ್ ಸಿಂಡ್ರೋಮ್ ಇರುತ್ತೆ, ಒಂದೊಂದ್ಸತಿ ಮಾಫನ್ ಸಿಂಡ್ರೋಮ್ ಇರುತ್ತೆ, ಡಾಕ್ಟರ್ ಹೇಳಿದ್ರು ಗ್ಯಾಲಕ್ಟಿಸೀಮಿಯಾ ಅಂತ ಇರುತ್ತೆ. ಸೊ ದೇರ್ ಆರ್ ಮೆನಿ 15 to 25 ಸಿಂಡ್ರೋಮ್ಸ್. ಸೊ ಈ ಪ್ರೀ ಆಪರೇಟಿವ್ ಪೀರಿಯಡ್ನಲ್ಲಿ ನಾವು ಆಸ್ ಅನಸ್ಥಿಸಿಯಾಲಜಿಸ್ಟ್ ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ನಲ್ಲಿ ನಾವು ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಪೇರೆಂಟ್ಸಿಂದ ಫ್ಯಾಮಿಲಿ ಹಿಸ್ಟ್ರಿ, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ತಾಯಿಗೆ ಏನೇನು ಪ್ರಾಬ್ಲಮ್ ಇತ್ತು, ಆಮೇಲೆ ಹುಟ್ಟಿದಾಗಿಂದ ಮಗು ಹೇಗಿದೆ, ಇಸ್ ದ ಚೈಲ್ಡ್ ಥ್ರೈವಿಂಗ್. ಆಮೇಲೆ ಇನ್ನೊಂದಂದ್ರೆ ಇಸ್ ದ ಹಾರ್ಟ್ ಓಕೆ. ಯೂಶಲಿ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ಕಾರ್ಡಿಯಾಕ್ ಡಿಸೀಸ್, ಸಮ್ ಕಾರ್ಡಿಯಾಕ್ ಎನಾಮಲೀಸು ಇರ್ಬೋದು. ಸೊ ನಾವು ಕಾರ್ಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು, ಆ ತಪಾಸಣೆ ಮಾಡಿ ಅದೆಲ್ಲ ರೂಲ್ ಔಟ್ ಮಾಡಿ. ಇನ್ನೊಂದು ಅಂದ್ರೆ ಏರ್ವೇ ಪ್ರಾಬ್ಲಮ್ಸ್ ಇರ್ಬೋದು, ಅಸೋಸಿಯೇಟೆಡ್ ಏರ್ವೇ ಪ್ರಾಬ್ಲಮ್ಸ್ ವಿತ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇರುತ್ತೆ. ಸೊ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್, ಇನ್ವೆಸ್ಟಿಗೇಷನ್, ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಥರ ಅನಸ್ಥೀಸಿಯಾ ಈ ಬೆನಿಫಿಟ್ಸ್ ಇರುತ್ತೆ, ಈ ಥರ ರಿಸ್ಕ್ಸ್ ಇರುತ್ತೆ, ಆ್ಯಂಡ್ ದೀಸ್ ಆರ್ ದಿ ಆಲ್ಟರ್ನೇಟಿವ್ಸ್. ಈ ಥರ ನಾವು ಕನ್ಸೆಂಟ್ ತಗೊಂಡು ಎಲ್ಲ ಡೀಟೇಲ್ ಆಗಿ ಈ ಅನಸ್ಥೀಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಮಗು ಬಂದ್ಮೇಲೆ ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಇಡಬೇಕಾಗುತ್ತೆ. ಮಗು ಯೂಶಲಿ ಇಷ್ಟು ಚಿಕ್ಕ ಮಗಳು ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರೋಕ್ಕಾಗಲ್ಲ, ಬಿಕಾಸ್ ಅವ್ರ ಗ್ಲೂಕೋಸ್ ತುಂಬ ಬೇಗ ಕಮ್ಮಿ ಆಗುತ್ತೆ. ಆಮೇಲೆ ಆಮ್ಲಜನಕ ಕೊರತೆ ಆಗುತ್ತೆ, ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ. ಸೊ ದೀಸ್ 2 things are very critical for the anesthesiologist. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಏರ್ವೇ ಮ್ಯಾನೇಜ್ಮೆಂಟ್. ಅಂದರೆ ವಾಯು ದಾರಿ ಇರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡೋದು. ತುಂಬ ಪುಟ್ಟದಾಗಿರುತ್ತೆ. ಮಕ್ಕಳು ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ದೇ ಹ್ಯಾವ್ ಯುನೀಕ್ ಅನಾಟಮಿ, ಯುನೀಕ್ ಫಿಸಿಯಾಲಜಿ which is very very sensitive, and the organs ಸ್ವಲ್ಪ immature ಆಗಿರುತ್ತೆ, ಇನ್ನೂ ಅಷ್ಟು ಮೆಚ್ಯೂರಿಟಿ ಪಡೆದಿರಲ್ಲ ಮಕ್ಕಳಲ್ಲಿ. ಸೊ ಲಕ್ಕಿಲಿ ಈ ಮಗು ವಾಸ್ ಅ ಫುಲ್ ಟರ್ಮ್ ಸಿಸೇರಿಯನ್ ಸೆಕ್ಷನ್ ಬೇಬಿ. ಸೊ ವಿ ವರ್ ಲಕ್ಕಿ, ಅದು ಫುಲ್ ಟರ್ಮ್ ಆಗಿ 9 ತಿಂಗಳಾಗಿ ಹುಟ್ಟಿರೋ ಮಗು. ಒಂದೊಂದ್ಸತಿ ಪ್ರೀ ಟರ್ಮ್ ಆಗಿ ಹುಟ್ಟುತ್ತೆ. ಅವಾಗ ಆಕ್ಸಿಜನೇಷನ್ ತುಂಬಾ ಸೂಕ್ಷ್ಮವಾಗಿರುತ್ತೆ. 100% ಆಕ್ಸಿಜನ್ ಕೊಟ್ಟು ನಾವು ಅನಸ್ಥೀಸಿಯಾ ಕೊಡ್ಬೇಕಾಗುತ್ತೆ.